ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವಾಗ 6 ಗಂಟೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಎಲ್ಲರದ್ದು ಕಾಫಿ ಆಗಿರ್ಬೋದು ಅಂತ ಅನ್ಕೊತೀನಿ. ಒಬ್ರೊಬ್ರಿಗೆ ಆಗಿರಲ್ಲ. ಸೊ ಇವಾಗ ನಮ್ಮ ಮನೆಯಲ್ಲಿ ನಾನು ಕಾಫಿಗೆ ಇಡ್ತಾಯಿದ್ದೀನಿ. ಲೇಟಾಗಿ ಎದ್ದಿದ್ದೀನಿ. ಯಾವಾಗಲೂ 4:15ಗೆ ಎದ್ದೇಳ್ತಾ ಇದ್ದೆ. ಇವತ್ತು ಲೇಟಾಗಿ ಎದ್ದಿದ್ದೀನಿ. ಯಾಕೆಂದರೆ ನಮ್ಮ ತೇಜುಗೆ ಸ್ಕೂಲ್ ಇದೆ, ಬಟ್ ಎಕ್ಸಾಮ್ಸ್ ಇಲ್ಲ. ಎಕ್ಸಾಮ್ ಇದ್ರೂ ಅವ್ನಿಗೆ 2:30ಗೆ ಎಕ್ಸಾಮ್ ಇರುತ್ತೆ. ಇವತ್ತು ತೇಜಿಗೆ ಮಾತ್ರ, ಚೋಟಿಗೆ ಮಾತ್ರ ಸ್ಕೂಲ್ ಇದೆ. ಚೋಟಿಗೆ ಒಂದಿನ ರಜಾ, ಒಂದಿನ ಎಕ್ಸಾಮ್ಸ್ ಇರುತ್ತೆ. ತೇಜಿಗೆ ಸ್ವಲ್ಪ ಗಂಟ್ಲು ನೋವು ಬಂದ್ಬಿಟ್ಟಿದೆ. ಹಾಗಾಗಿ ಅವ್ನಿಗೆ ಸ್ಕೂಲಿಗೆ ಕಳಿಸಿದ್ರು ಕೂಡ ಏನೂ ಮಾಡೋದಿಲ್ಲ ಸ್ಕೂಲಲ್ಲಿ. ಹಾಗಾಗಿ ಅವ್ನಿಗೆ ಸ್ವಲ್ಪ ಗಂಟ್ಲು ನೋವು ಇದೆ ಅಲ್ವಾ, ಸ್ವಲ್ಪ ಅವನು ರೆಸ್ಟ್ ತಗೊಳ್ಳಿ ಅಂತ ಅಂದ್ಬಿಟ್ಟು ಸ್ಕೂಲಿಗೆ ಕಳಿಸಿಲ್ಲ. ಈಗ ಕಾಫಿಗೆ ಇಡ್ತಾ ಇದ್ದೀನಿ. ತಿಂಡಿ ಏನು ಮಾಡ್ತಿದ್ದೀನಿ ಅಂದರೆ, ತರಕಾರಿ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಅರ್ಜೆಂಟಲ್ಲಿ ಉಪ್ಪಿಟ್ಟನ್ನ ಬರೀ ಈರುಳ್ಳಿ ಮತ್ತು ಹಸಿರುಮೆಣ್ಸಿನ್ಕಾಯಿ ಹಾಕಿ ಉಪ್ಪಿಟ್ಟು ಮಾಡ್ಕೊತಿದ್ವಿ ಬೇಗ. ಇವತ್ತು ತರಕಾರಿ ಹಾಕಿ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಇವಾಗೇನು ಬಾಕ್ಸ್ ಇಲ್ವಲ್ಲ, ಹಾಗಾಗಿ ಏನಾದರೂ ಬಾಕ್ಸ್ ಇದ್ದರೆ ನಾನು ಉಪ್ಪಿಟ್ಟು ಮಾಡೋದೇ ಇಲ್ಲ. ಹುಡುಗರಿಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಚೋಟಿಗೆ ಮಾತ್ರ ತುಂಬ ಇಷ್ಟ. ಸೊ ಇವಾಗ ಸಾರು ಏನು ಮಾಡೋದು ಅಂತ ಐಡಿಯಾ ಇಲ್ಲ. ನಮ್ಮ ಮನೇಲಂತೂ ಸಿಕ್ಕಾಪಟ್ಟೆ ಇರುವೆಗಳು ನೋಡಿ. ಈ ಪೈಪಲ್ಲಿ ಏನಿದೆ ಅಂತ, ವಾಟರ್ ಫಿಲ್ಟ್ರ್ ಪೈಪಲ್ಲೂ ಕೂಡ ನೀರು ಬರೋ ಜಾಗದಲ್ಲೂ ಕೂಡ ಇರುವೆ ಇದ್ದಾವೆ. ಎಲ್ಲ ಕಡೆ ಇರುವೆ ಅಂದರೆ ಇರುವೆ. ನಮ್ಮ ಮನೇಲಂತೂ ಏನು ಚೆಲ್ಲಾಗೇ ಇಲ್ಲ. ಖಾರ ಚೆಲ್ಲಿದ್ರೂ ಬರುತ್ತೆ ಇರುವೆ, ಸಿಹಿ ಚೆಲ್ಲಿದ್ರೂ ಬರುತ್ತೆ ಇರುವೆ. ಹಾಗೂ ಮಕ್ಳಿಗೆ ಆಚೆ ಹೋಗಿ ತಿನ್ನೋಕೆ ಹೇಳ್ತೀನಿ. ಏನಾದರೂ ಅವರು ತಿನ್ನೋ ಐಟಮ್ಸ್ ಎಲ್ಲ ಹಾಳು ತಿಂತಾ ಇರ್ತಾರಲ್ಲ, ಆ ಥರದ್ದು. ಆದರೂ ಕೂಡ ಇರುವೆ ಅದೆಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಪಾಪ ಈ ಬೇಸಿಗೆಗೆ ಇರುವೆಗೂ ಊಟ ಸಿಗ್ತಲ್ವೇನೋ ಗೊತ್ತಿಲ್ಲ ಅನಿಸುತ್ತೆ. ನಾನೇನು ಮಾಡಿದ್ದೀನಿ ಇವತ್ತು ಅಂದರೆ, ಉಪ್ಪಿಟ್ಟು ಮಾಡಬೇಕಾದ್ರೆ 3/4 kg ಆವಾಗಿನ ತರಿಸ್ದೆ ನಾನು. ಯಾವಾಗಲೂ ಇರ್ತಿತ್ತು ಮನೆಯಲ್ಲಿ. ಸಾಮಾನು ತರಕ್ಕೆ ಹೋದಾಗ ಎಕ್ಸ್ಟ್ರಾ ಹಾಕ್ಕೊಂಡು ಬರ್ತಿದ್ದೆ. ಖಾಲಿ ಆಗಿತ್ತು. ನಾನು ಅರ್ಧ kg ಉಪ್ಪಿಟ್ಟು ಮಾಡಿದರೆ, ಅರ್ಧ kg ರವೆಲಿ ಉಪ್ಪಿಟ್ಟು ಮಾಡಿದರೆ ಸರಿ ಹೋಗ್ತಿತ್ತು. ನಾನೇನು ಮಾಡಿದೆ, 3/4 kg, ಯಾವುದು ಗಮನದಲ್ಲಿ ನಾನು 3/4 kg ರವೆನೂ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿದ್ನೋ ನನಗಂತೂ ಗೊತ್ತಿಲ್ಲ. ಉಪ್ಪಿಟ್ಟು ಸ್ವಲ್ಪ ಟೇಸ್ಟ್ ಕಡಿಮೆನೇ ಇತ್ತು ಅಂತಲೇ ಹೇಳ್ಬೋದು. ನಾನು ಅರ್ಧ kg ರವೆ ಎಷ್ಟು ಬೇಕೋ ಅಷ್ಟು ಹದವಾಗಿ ನಾನು ಎಣ್ಣೆ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಈರುಳ್ಳಿ ಎಲ್ಲನೂ ಪ್ರತಿಯೊಂದು ಹಂಗೆ ಹೆಚ್ಕೊಂಡಿದ್ದು ನಾನು ಎಲ್ಲನೂ. ನೋಡಿದ್ರೆ 3/4 kg ರವೆ ಫುಲ್ಲು ಹಾಕ್ಬಿಟ್ಟಿದ್ದೀನಿ ನಾನು. ಉಪ್ಪಿಟ್ಟು ಸ್ವಲ್ಪ ಸುಮಾರಾಗೇ ಇತ್ತು ಅಂತಲೇ ಹೇಳ್ಬೋದು. ಅಷ್ಟರಲ್ಲಿ ನನ್ನ ಮಗ ಆಚೆ ಕಸ ಗುಡಿಸ್ಕೊಡ್ತೀನಮ್ಮ ಅಂತ ಅಂದ. ಈಗ ಸ್ವಲ್ಪ ರಜಾ ಅಲ್ವಾ, ಅಂದರೆ ನಾನು ಮುಂಚೆ ಎಲ್ಲ ಪಾಪ ಕೆಲಸ ಕೊಡುತ್ತಿರಲಿಲ್ಲ ನನ್ನ ಮಗನಿಗೆ. ವರ್ಷದಿಂದ ಅಂದರೆ 7th ಸ್ಟ್ಯಾಂಡರ್ಡಿಂದ ಅವನಿಗೆ ಸ್ವಲ್ಪ ಕೆಲಸ ಕಲಿಸ್ತಾಯಿದ್ದೀನಿ ಒಂದೊಂದೇ. ಈಗಿಂದ ಕೆಲಸ ಕಲಿತ್ರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಅದು ಒಂದು ವಯಸ್ಸಿಂದ ಇರುತ್ತೆ. ಪಾಪ ಸಣ್ಣ ಮಕ್ಕಳಿಗೆಲ್ಲ ನಾವು ಕೆಲಸ ಕೊಡೋಕ್ಕಾಗಲ್ಲ, ಒಂದು ವಯಸ್ಸಿಂದ ಅಷ್ಟೇ. ಯಾಕೆಂದರೆ ಮುಂದೆ ಅವರು ಓದೋದು ಆಗಿರ್ಬೋದು ಅಥವಾ ಕೆಲಸಕ್ಕಾಗಿರ್ಬೋದು ಎಲ್ಲೆಲ್ಲ ಹೋಗ್ತಾರೋ ಗೊತ್ತಿರಲ್ಲ. ಅವ್ರ ಕೆಲಸ ಅವ್ರು ಕಲ್ತಿದ್ರೆ ಒಳ್ಳೇದಲ್ವ ಅಂತ ಅಂದ್ಬಿಟ್ಟು ಈಗ ಸಣ್ಣ ಪುಟ್ಟದು ಒಂದು ಕೆಲಸ ಕೊಡ್ತೀನಿ ನನ್ನ ಮಗನಿಗೆ. ಅಷ್ಟರಲ್ಲಿ ಅವನು ಕಸ ಗುಡಿಸ್ಲಿ ಅಂತ ಅಂದ್ಬಿಟ್ಟು ನಾನು ಉಪ್ಪಿಟ್ಟು ರೆಡಿ ಮಾಡೋಣ ಅಂತ ಮಾಡಿದೆ. ಅಯ್ಯೋ, ಉಪ್ಪಿಟ್ಟಿನ ಕತೆನೋ ಒಂದು ಕತೆ ಆಗಿಬಿಟ್ಟಿತ್ತು. ಸುಮಾರಾಗಿತ್ತು ಉಪ್ಪಿಟ್ಟು. ಜಾಸ್ತಿ ಬೇರೆ ಮಾಡಿಬಿಟ್ಟಿದ್ದೀನಿ. ಅಪ್ಪಾಜಿ ಅಮ್ಮಗೆಲ್ಲ ಕೊಟ್ಟು ಕಳಿಸ್ಬೇಕಲ್ಲ ಅಂತ ಹೇಳಿಬಿಟ್ಟು ಮಾಡಿದ್ದು ಆಯಿತು, ಕೊಟ್ಟಿದ್ದು ಆಯಿತು. ಏನು ಮಾಡೋದು, ಸುಮಾರಾಗಿತ್ತು. ಏನಾದರೂ ನಮ್ಮ ಮನೇಲಿ ಸುಮಾರಾಗಿದ್ದರೆ ಖಂಡಿತ ನನಗೆ ತಿನ್ನೋಕ್ಕೆ ಆಗೋಲ್ಲ ಸ್ವಲ್ಪನೂ. ಇಷ್ಟನೇ ಆಗೋದಿಲ್ಲ. ಅದು ಮಾಡೋ ರೀತಿಲೇ ಗೊತ್ತಾಗ್ಬಿಡುತ್ತೆ ನನಗೆ, ಎಂಡಲ್ಲೇ ಗೊತ್ತಾಗ್ಬಿಡುತ್ತೆ ನಾನು ಮಾಡ್ತಾಯಿರೋ ಅಡುಗೆ ಇವತ್ತು ತಿಂಡಿ ಆಗಿರ್ಬೋದು, ಅಡುಗೆ ಆಗಿರ್ಬೋದು ಚೆನ್ನಾಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ನನಗೆ ಮಾಡಬೇಕಾದ್ರೇ ಅನ್ನಿಸ್ತು ನನಗೆ ಸುಮಾರಾಗಿದೆ ಇವತ್ತು ಉಪ್ಪಿಟ್ಟು ಅಂತ. ಹಂಗೂ ಕೂಡ ನಾನು ಸ್ವಲ್ಪ ಎಣ್ಣೆ ಹಾಕಿನೇ ನಾನು ಫ್ರೈ ಮಾಡಿದೆ ನಾನು ರವೆಗೆ. ಆದರೂ ಕೂಡ ಅದು ಏನೇ ಆಗಲಿ, ಅದು ಹದವಾಗಿ ಮಾಡಿದ್ರೇ ಚೆನ್ನಾಗಿರೋದು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅಡುಗೆ ಚೆನ್ನಾಗಿರಲ್ಲ. ನಮ್ಮ ಮನೇಲಂತೂ ಪರ್ಫೆಕ್ಟಾಗಿರಬೇಕು. ಉಪ್ಪು ಖಾರ ಎಲ್ಲನೂ ಪರ್ಫೆಕ್ಟಾಗಿರಬೇಕು, ರುಚಿ ಎಲ್ಲ ನಮ್ಮ ಮನೇಲಿ. ಇಲ್ಲಾಂದ್ರೆ ಅವ್ರು ತಿನ್ನೋಕ್ಕೆ ಹೋಗೋಲ್ಲ. ಮೇಯ್ನ್ ನಾನಾದರೂ ಒಂಚೂರು ಅಡ್ಜಸ್ಟ್ ಮಾಡ್ಕೋತೀನಿ, ಅವರಂತೂ ಒಂದಿಷ್ಟು ಅಡ್ಜಸ್ಟ್ ಮಾಡ್ಕೊಳಲ್ಲ. ಹಾಗಾಗಿ ಅವತ್ತು ಉಪ್ಪಿಟ್ಟೆಲ್ಲ ಸ್ವಲ್ಪ ಉಳೀತು ಅಂತಲೇ ಹೇಳ್ಬೋದು. ಅಪ್ಪಾಜಿ ಅಮ್ಮಗೂ ಕೊಟ್ಟು ನಾವು ಸ್ವಲ್ಪ ತಿಂದ್ವಿ. ಅದಾದಮೇಲೆ ಇವ್ರು ಬಂದಿದ್ದರು, ಬಟ್ಟೆ ಒಗೆಯೋರು, ಅವ್ರಿಗೂ ಸ್ವಲ್ಪ ಕೊಟ್ಟೆ. ಅವರು ತೊಗೊಂಡೋದ್ರು. ಹಾಗೆ ನನ್ನ ಮಗ ಸೊಪ್ಪು ತೊಗೊಂಬಂದಿದ್ದೆ, ಅವನೇ ಮಾರ್ಕೆಟ್ಗೆ ಹೋಗ್ಬಿಟ್ಟು. ಪುದೀನ ಸೊಪ್ಪು, ಕರ್ಬೇವಿನ ಸೊಪ್ಪು ಸ್ವಲ್ಪ ಸೋಸ್ಕೊಡಪ್ಪ ಅಂತ ಹೇಳ್ತಾಯಿದ್ದೆ. ಸೋಸ್ಕೊಡ್ತಾಯಿದ್ದೆ ಎಲ್ಲನೂ. ಒಂದೊಂದೇ ಕೆಲಸ ಕಲೀಲಿ ಅಂತ ಕೊಡ್ತಾಯಿದ್ದೀನಿ.
ಯಾರು ಪರ್ಫೆಕ್ಟಾಗಿ ಮಾಡಲ್ಲ, ಕಲಿತಾ ಪರ್ಫೆಕ್ಟಾಗಿ ಮಾಡ್ತಾರೆ ಅಂತಾನೆ ಅವ್ನು ಹೇಳ್ತಾನೆ. ಏನಾದ್ರು ಕೆಲಸ ಹೇಳಿದ್ರೆ ಸಾಕು ನನ್ನ ಮಗ, ಅಮ್ಮ ನಂಗೆ ಮಾಡೋಕ್ಕೆ ಬರಲ್ಲಮ್ಮ, ನಂಗೆ ಬರಲ್ಲ ಇದು, ನಂಗೆ ಬರಲ್ಲ ಅಂತಾನೆ. ಅದಕ್ಕೆ ಹೇಳಿದ್ದೀನಿ ಅವನಿಗೆ, ನೀನು ಒಂದೊಂದೇ ಮಾಡ್ತಾ ಹೋಗಪ್ಪ, ಆಮೇಲೆ ನಿನಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ಒಂದೊಂದೇ ಕೆಲಸ ಕೊಡ್ತೀವಿ ಮಕ್ಕಳಿಗೆ. ಬೆಟರ್ ಅದು. ಏನಕ್ಕೆ ಅಂದರೆ ಕೆಲಸ ಕೊಟ್ಬಿಟ್ರೆ ಇಬ್ಬರು ಮಕ್ಕಳಿರೋರ ಮನೇಲಿ ಹೇಳ್ತಾ ಇರೋದು ನಾನು, ಇಬ್ಬರು ಮಕ್ಕಳಿರೋ ಮನೆಗೆ ಅವ್ರಿಗೊಂದು ಇವ್ರಿಗೊಂದು ಕೆಲಸ ಒಪ್ಪಿಸ್ಬಿಟ್ರೆ ಬೆಟರ್. ಏಕೆಂದರೆ ಜಗಳ ಆಡಲ್ಲ. ಸುಮ್ಮನೆ ನಮಗಂತೂ ಟೆನ್ಷನು, ಕಿರ್ಚಾಡಬೇಕು ನಾವು. ಸುಮ್ಮನಿರು ಅಂದರೆ ಏನು ಮಾಡಿದ್ರೂ ಸುಮ್ಮನೆ ಇರಲ್ಲ ನನ್ನ ಮಕ್ಕಳು. ಅದ್ರ ಬದಲು ಸುಮ್ಮನಿರು ಅನ್ನೋ ಬದಲು ಕೆಲಸ ಕೊಟ್ಟರೆ ಅವ್ರ ಪಡೆಗೆ ಅವ್ರು ಮಾಡ್ತಿರ್ತಾರೆ, ಇವ್ರ ಪಡೆಗೆ ಇವ್ರು ಮಾಡ್ತಿರ್ತಾರೆ. ಹೀಗೆ ಕತೆ, ನಮ್ಮನೆ ಕತೆ. ಅದರಲ್ಲೂ ಈ ಬೇಸಿಗೆ ರಜೆ ಬಂದುಬಿಡ್ತು ಅಂದರೆ ಮುಗೀತು. ನಮ್ಮ ಮನೇಲಿ ರಣರಂಗನೇ ಇಬ್ರದ್ದು ಯಾವಾಗ್ಲೂ ಅಷ್ಟೇ. ನೆಕ್ಸ್ಟ್ ಡೇಯಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನಗೆ ಅಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು. ನೆನ್ನೆ ಮಧ್ಯಾಹ್ನ ನೀವು ಆವಾಗಲೇ ಒಂದು ವಿಡಿಯೋ ಹಾಕಿದ್ದೆ, ನೀವು ನೋಡಿದ್ರಿ. ಮಧ್ಯಾಹ್ನ ನಾನು ನಮ್ಮ ಪತಿಯವರು ಸ್ವಲ್ಪ ಹೊರಗಡೆ ಹೋದ್ವಿ, ಕೆಲಸ ಇತ್ತು ಅಂತ. ನಮ್ಮಿಬ್ಬರು ಮಕ್ಕಳು ಸೇರಿಕೊಂಡು ಫ್ರೆಂಚ್ ಫ್ರೈಸ್ನ ತರಿಸ್ಕೊಂಡು ತಿಂದಿದ್ದಾರೆ. ಅದನ್ನು ವಿಡಿಯೋ ಮಾಡಿ ಕಳಿಸಿದ್ರು ನನಗೆ, ಅದನ್ನು ಕೂಡ ಆ್ಯಡ್ ಮಾಡಿದೆ. ಹಾಗೆ ನಾನು ನಮ್ಮ ಚೋಟಿಗೆ ಫ್ರೆಂಚ್ ಫ್ರೈಸ್ ಅಂದರೆ ಇಷ್ಟ ಅಂತ ಗೊತ್ತಿರಲಿಲ್ಲ, ಯಾವಾಗಲೂ ಕೇಳ್ತಿದ್ದ. ಅವನೇನೋ ಸುಮ್ಮನೆ ಹೇಳ್ತಾನೆ ಅಂದ್ಕೊಂಡಿದ್ದೆ. ಸರಿ, ಇಬ್ಬರು ತರಿಸ್ಕೊಂಡು ತಿಂದ ಅಂತ ಹೇಳ್ತಾಯಿದ್ದ ನಮ್ಮ ತೇಜು. ಯಾಕೆ ನಮ್ಮ ಚೋಟು ತಿನ್ನೋದೇ ಅಪರೂಪ ಎಲ್ಲನೂ. ಈಗೀಗ ಅವನು ಸ್ವಲ್ಪ ತಿಂತಾರ್ದು, ಹಂಗಾಗಿ ನನಗೆ ಆಶ್ಚರ್ಯ. ಅವ್ನು ಏನು ತಿಂದ್ರೂ ಹೌದಾ ತಿನ್ನ ಅನ್ನೋದೊಂಥರ ಖುಷಿ. ಹಾಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಮಾರನೇ ದಿವಸ, ಇವತ್ತು ಗುರುವಾರ, ನಾಳೆ ಶುಕ್ರವಾರಕ್ಕೆ ಎಲ್ಲ ಮುಂಚೆನೇ ಕ್ಲೀನ್ ಮಾಡಿಕೊಂಡ್ರೆ ನಂಗೆ ಸ್ವಲ್ಪ ಬೇಗ ಕೆಲಸ ಮಾಡ್ಬೋದು ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ನಮ್ಮ ಚೋಟು ಎಲ್ಲ ಅವ್ನಿಗೆ ಸಹಾಯ ಮಾಡ್ತಿದ್ದೆ. ಅಮ್ಮ ಇದೆಲ್ಲ ಎತ್ಕೊಡ್ಲಾ ನಿನಗೆ, ಅದು ಎತ್ಕೊಡ್ಲಾ ಅಂತ ಮಾಡ್ತಿದ್ದೆ. ಅವನ ಅವತಾರ ನೋಡಿ ಹೆಂಗೆ ಮಾಡ್ತಾನೆ ಅಂತ. ಅವ್ನು ಮಾಡೋ ಅವತಾರ ನೋಡಿದ್ರೆ ನಗು ಬರುತ್ತೆ ಕ್ಯಾಮ್ರಾ ಮುಂದೆ. ನಮ್ಮ ತೇಜು ಇವತ್ತು ಹೋದ ಸ್ಕೂಲ್ಗೆ. 3 ದಿವಸದಿಂದ ಹೋಗಿರಲಿಲ್ಲ. ಅವನಿಗೆ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಅಂತ ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಹಂಗಾಗಿ ಹೋಗಿರಲಿಲ್ಲ. ಇವತ್ತು ಹೋದ. ನಿನ್ನೆ ರಾತ್ರಿ ಅವ್ರ ಮ್ಯಾಮ್ ಫೋನ್ ಮಾಡಿದರು, ಏನಕ್ಕೆ ತೇಜಸ್ ಸ್ಕೂಲಿಗೆ ಬರ್ತಾಯಿಲ್ಲ ಅಂತ. ನಾನು ಹೇಳ್ದೆ, ಇಲ್ಲ ಮ್ಯಾಮ್ ಅವನಿಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಹಂಗಾಗಿ ಬರ್ತಿಲ್ಲ ಅಷ್ಟೇ, ನಾಳೆ ಬರ್ತಾನೆ ಅಂತ ಅಂದೆ. ಸ್ಟ್ರಿಕ್ಟಾಗಿ ಒಂದು ಆರ್ಡ್ರ್ ಮಾಡಿಬಿಟ್ಟಿದ್ದಾರಂತೆ ಅವ್ರ HM, ಯಾರ್ಯಾರು ಸ್ಕೂಲಿಗೆ ಬರ್ತಾಯಿಲ್ಲ ಅವ್ರಿಗೆಲ್ಲ ಎಕ್ಸಾಮ್ ಕೊಡಬೇಡಿ ಅಂತ. ಏಕೆಂದರೆ ಹುಡುಗರು ಸುಮಾರು ಜನ ಬರ್ತಿಲ್ಲ ಅನಿಸುತ್ತೆ, ಅದಕ್ಕೆ ಈ ಮಾತು ಹೇಳಿರ್ಬೋದು ಅಂದ್ಕೊತೀನಿ. ಹುಡುಗರಿಗೆ ಪಾಪ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ. ಸ್ಕೂಲು ಎಕ್ಸಾಮ್ ಅಂದರೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ. ಸ್ಕೂಲ್ ಅಂತ ಅಯ್ಯೋ ಯಾಕೆ ಹೋಗ್ಬೇಕು ಸ್ಕೂಲ್ಗೆ ಅನ್ನೋ ಥರ ಆಗ್ಬಿಟ್ಟಿದೆ. ಯಾಕೆಂದರೆ ಎಲ್ಲರಿಗೂ ಬೇಸಿಗೆ ರಜೆ ಬಂದಿದೆ. ಪಾಪ 8th ಸ್ಟ್ಯಾಂಡರ್ಡ್ ಹುಡುಗರಿಗೆ ಇನ್ನೂ ಏನೂ ಬಂದೇ ಇಲ್ಲ.
ಹಂಗಾಗಿ ಬೋರ್ಡ್ ಎಕ್ಸಾಮ್ ಇರೋರು ಮಕ್ಕಳಿಗೆಲ್ಲ ಪಾಪ ಈ ಥರ ಹಿಂಸೆ ಆಗ್ಬಿಟ್ಟಿದೆ. ಅವ್ರಿಗೆ ಪಾಪ ಇಂಟ್ರೆಸ್ಟೇ ಇಲ್ಲ. ಈಗ ನಾವು ಕೂಡ ಓದ್ಕೊಳ್ಳಿ ಅಂದರೆ ಏನು ಅಂತ ಓದ್ತಾರೆ, ಎಷ್ಟು ಅಂತ ಓದ್ತಾರೆ, ಹಂಗಾಗ್ಬಿಟ್ಟಿದೆ ಇವಾಗ ಪಾಪ ಮಕ್ಕಳು ಕತೆ. ಹಂಗಾಗಿ ಸ್ಕೂಲ್ಗಾದರೂ ಹೋಗಿ ಬಂದ್ರೆ ಅಟ್ಲೀಸ್ಟ್ ಮನೆ ಆದರೂ ಸೈಲೆಂಟಾಗಿರುತ್ತೆ ಅನ್ಬೋದು ಅಷ್ಟೇ. ಹಂಗಾಗಿ ಹಿಂಗಾಯಿತು. ತೇಜು ಸ್ಕೂಲ್ಗೆ ಹೋಗಿದ್ದಾಯ್ತು. ಈಗ ಚೋಟಿಗೆ ಇವತ್ತು ರಜಾ. ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಚೋಟಿಗೆ ಒಂದು ದಿವಸ ಎಕ್ಸಾಮು, ಒಂದು ದಿವಸ ಸ್ಕೂಲ್ ಇರುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ದೇವ್ರ ಮನೆ ಸಾಮಾನೆಲ್ಲ ತೆಗೆದಿಟ್ಟಿದ್ನಲ್ಲ ಅದೆಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾಳೆಗೆ. ಮುಂಚೆನೇ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ಸಮಾಧಾನ, ನೀಟಾಗಿ ಉಜ್ಬೋದು. ನನಗೆ ಅರ್ಜೆಂಟಲ್ಲಿ ನನಗೇನು ಕ್ಲೀನ್ ಮಾಡೋಕ್ಕಾಗಲ್ಲ. ಹಂಗಾಗಿ ಮುಂಚೆನೇ ಎಲ್ಲ ತಗೊಂಡು ಕ್ಲೀನ್ ಮಾಡಿಕೊಂಡ್ರೆ ನನಗೂ ಒಂದು ಸ್ವಲ್ಪ ನಿಧಾನಕ್ಕೆ ಉಜ್ಜಬೇಕು ಅಂದರೆ ಸ್ವಲ್ಪ ನನ್ನ ಕೆಲಸ ನಿಧಾನನೇ ನಾನು ಮಾಡೋದು. ತುಂಬ ಫಾಸ್ಟಾಗಂತೂ ನಾನು ಕೆಲಸ ಮಾಡೋಕ್ಕಾಗಲ್ಲ ನನಗೆ. ನೆಲ ಒರೆಸೋದು ಬೇರೆ ಇತ್ತು, ಹಾಗಾಗಿ ಬೇಗ ಮಾಡ್ಕೊತಾ ಇದ್ದೆ. ಇವತ್ತು ತಿಂಡಿ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ತಿಂಡಿ ಮಾಡೋದಿರಲಿಲ್ವಲ್ಲ, ಹಂಗಾಗಿ ಈ ಕೆಲಸಗಳು ಮಾಡ್ಕೊತಾ ಇದ್ದೆ ನಾನು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಎಲ್ಲ ಇವಾಗ ದೇವ್ರ ಮನೆ ಸಾಮಾನೆಲ್ಲ ತೊಳೆದಾದ್ಮೇಲೆ ಅದನ್ನು ಕ್ಲೀನಾಗಿರೋ ಬಟ್ಟೆ ತೊಗೊಂಡು ಒರೆಸಿ ಇಟ್ಬಿಟ್ರೆ ಅದರದ್ದು ಏನು ಮಚ್ಚೆ ಥರ ಎಲ್ಲ ಬರೋಲ್ಲ, ನೀಟಾಗಿರುತ್ತೆ. ನಾವು ಹೇಗೆ ತೊಳೆದಿದ ತಕ್ಷಣವೇ ನಾವು ಏನು ತೊಳಿತೀವಲ್ಲ, ತೊಳೆದ ತಕ್ಷಣ ಈ ಥರ ಒರೆಸ್ಬಿಟ್ರೆ ನೀಟಾಗಿರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.